ನಿಗೂಢ ಜಗತ್ತಿನ ಕಥೆ ಭಯ ದಿ ಆಪರೇಷನ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಭಯನ ಹೋಗ್ಲಾಡ್ಸೋದಕ್ಕೆ ಭಕ್ತಿಯಿಂದ ಮಾತ್ರ ಸಾಧ್ಯ. ಏನೇ ತೊಂದರೆಗಳು ಬಂದರೂ ಆ ತೊಂದರೆಗಳಿಗೆ ಪರಿಹಾರ ಹುಡುಕೋದು ಮನುಷ್ಯನ ಸಹಜ ಗುಣ. ಅದರಲ್ಲಿ ಮುಖ್ಯವಾದ ಮಾರ್ಗ ಅಂದರೆ ಪ್ರಾರ್ಥನೆ. ಯಾವುದೂ ಸಾಧ್ಯ ಇಲ್ಲ ಅಂದಾಗ ಈ ಪ್ರಾರ್ಥನೆ ಹೆಚ್ಚು ಮಿರಾಕಲ್ಸ್ನ ಮಾಡುತ್ತೆ ಅನ್ನೋದು ಇಡೀ ಜಗತ್ತೇ ಕಂಡುಕೊಂಡಿರೋ ಏಕೈಕ ಮಾರ್ಗ. ಇದೇ ಇವತ್ತಿನ ವಿಶೇಷ, ಭಯ ದಿ ಆಪರೇಷನ್. ಮಾನಸಿಕ ತೊಂದರೆನೇ ಇರಲಿ ಅಥವಾ ದೈಹಿಕ ತೊಂದರೆಗಳೇ ಇರಲಿ, ನಾವು ಮಾಡಬೇಕಾಗಿರೋ ಕೆಲಸ ಪ್ರಾರ್ಥನೆ, ಪ್ರೇಯರ್. ದೇವರ ಮೊರೆ ಹೋಗೋದ್ರಿಂದ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅನ್ನೋದು ಸಾವಿರಾರು ವರ್ಷಗಳ ಹಿಂದಿನ ನಂಬಿಕೆ. ಇಂತಹ ನಂಬಿಕೆಗೆ ನಿಜವಾಗಿಯೂ ಉದಾಹರಣೆ ಅನ್ನೋ ಥರಾನೇ ಇದೆ ಇವತ್ತಿನ ಆಪರೇಷನ್ ನಿಮಗಾಗಿ ತಂದಿದ್ದೀವಿ. ನಾವು ಹೊರಟಾಗ ಸಮಯ ಸಂಜೆ 4 ಗಂಟೆ, ಅಮಾವಾಸ್ಯೆ ದಿನ. ನಮಗೆ ತುಂಬ ವ್ಯಕ್ತಿಗಳು ಈ ಜಾಗದ ಬಗ್ಗೆ ತಿಳಿಸಿದರು, ವಿಶೇಷತೆಗಳನ್ನು ಹೇಳಿದರು. ಆದರೆ ನಾವು ಇದರ ಬಗ್ಗೆ ರಿಸರ್ಚ್ ಮಾಡಿ ಇಲ್ಲಿಗೆ ಹೋಗಲೇಬೇಕು ಅನ್ನೋದು ಖಚಿತ ಆದ ನಂತರನೇ ನಾವು ಅಲ್ಲಿಗೆ ಹೊರಟ್ವಿ. ಇದು ಇರೋದು ಬೆಂಗಳೂರಿನ ನಾರ್ತ್ನಲ್ಲಿ, ಯಲಹಂಕದಿಂದ 17 ಕಿಲೋಮೀಟರ್ ದೂರ ಇದೆ. ಯಲಹಂಕದಿಂದ ಹೊರಟ್ರೆ ನೀವು ದೊಡ್ಡಬಳ್ಳಾಪುರ ಮಾರ್ಗ ತಗೋಬೇಕು. ಆ ಮೇನ್ ರೋಡ್ನಲ್ಲಿ ಬರೋವಾಗ ರಾಜನಕುಂಟೆ ಸಿಗುತ್ತೆ. ರಾಜನಕುಂಟೆಯಿಂದ ಲೆಫ್ಟ್ ತಗೊಂಡು ನೇರ ಮಧುರೈ ರೋಡ್ನಲ್ಲಿ ಹೊರಟ್ರೆ ಅಲ್ಲಿಂದ ಒಂದು ರೈಟ್ ಸಿಗುತ್ತೆ. ಅಲ್ಲಿ ರೈಟ್ ತಗೊಂಡ್ರೆ 1 ಕಿಲೋಮೀಟರ್ ದೂರದಲ್ಲಿ ಸಿಗೋದೆ ಚೊಕ್ಕನಹಳ್ಳಿ. ಎಡಭಾಗದಲ್ಲಿ ಸಿಗೋ ಈ ಸನ್ನಿಧಾನದ ಹೆಸರೇ ಆದಿಶಕ್ತಿ ದಕ್ಷಿಣ ಕಾಳಿಕಾ ದೇವಿ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ. ಈ ದೇವಿಯ ಆರಾಧಕರು, ಅರ್ಚಕರು, ಗುರುಗಳು ಆದ ಅರುಣ್ ಸ್ವಾಮಿಯವರು ಈ ದೇವಸ್ಥಾನದ ಉಸ್ತುವಾರಿ ಹೊಂದಿದ್ದಾರೆ ಹಾಗೂ ತನ್ನದೇ ಆದ ಜಾಗದಲ್ಲಿ ಈ ಸನ್ನಿಧಿಯನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಿದ್ದಾರೆ. ಈ ಜಾಗಕ್ಕೆ ಜನರು ಎಲ್ಲ ರಾಜ್ಯಗಳಿಂದಲೂ ಬರ್ತಾರೆ ಹಾಗೂ ಈ ಕ್ಷೇತ್ರಕ್ಕೆ ಬರಲು ಹಣದ ಅವಶ್ಯಕತೆಯೇ ಇರೋದಿಲ್ಲ ಅನ್ನೋದು ಅವರ ವಾದ. ಈ ಜಾಗಕ್ಕೆ ಬಂದ ತಕ್ಷಣ ನಿಮಗೆ ಕಾಣಿಸೋದೆ ಭಕ್ತಾದಿಗಳ ಜನಸಾಗರ. ಇಲ್ಲಿಗೆ ಬಂದವರು ಸಂಪೂರ್ಣವಾಗಿ ದೇವಿಯ ಆರಾಧಕರಾಗ್ತಾರೆ. ಮತ್ತೆ ಮತ್ತೆ ಈ ಕ್ಷೇತ್ರಕ್ಕೆ ಎಡೆಬಿಡದೆ ಅಮಾವಾಸ್ಯೆ, ಹುಣ್ಣಿಮೆಯಲ್ಲಿ ಬಂದೇ ಬರ್ತಾರೆ ಎಂದು ಸ್ವಾಮಿಗಳೇ ಹೇಳ್ತಾರೆ. ಮೂಢನಂಬಿಕೆಗಳೇ ತುಂಬಿರೋ ಈಗಿನ ಕಾಲದಲ್ಲಿ ಈ ಕ್ಷೇತ್ರದ ಅರುಣ್ ಸ್ವಾಮಿಗಳು ಕೂಡ ಡಿಗ್ರಿ ತಗೊಂಡು ಗ್ರಾಫಿಕ್ ಡಿಸೈನರ್ ಕೆಲಸ ಮಾಡಿ ಜೀವನವನ್ನು ಚೆನ್ನಾಗೇ ಮಾಡ್ಕೋತಿದ್ರು. ಆದರೆ ಇವರ ಮೇಲೆ ದೇವಿಯ ಅನುಗ್ರಹ ಇದ್ದು ಇವರು ಸಂಬಳ ಬರ್ತಿದ್ದ ಕೆಲಸವನ್ನು ಬಿಟ್ಟು ಗಂಡ ಹೆಂಡತಿ ಇಬ್ಬರು ಇವರ ಜೀವನವನ್ನು ಭಕ್ತಾದಿಗಳ ಒಳಿತಿಗಾಗಿ ಮುಡಿಪಾಗಿಟ್ಟಿದ್ದಾರೆ. ಇಲ್ಲಿ ಪೂಜೆ ಮಾಡಿ ಒಂದೇ ಒಂದು ನಿಂಬೆ ಹಣ್ಣನ್ನು ಕೊಟ್ಟರೆ ಸಾಕಂತೆ. ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂದರೂ ಅವರಿಗೆ ಮಕ್ಕಳಾಗುತ್ತಂತೆ. ಹಾಗೆ ಮಕ್ಕಳಾಗಿರುವವರು ನಿದರ್ಶನವಾಗಿ ಅವರೇ ಅವರ ಜೀವನದ ಕಥೆಗಳನ್ನು ಹೇಳ್ತಾ ಇದ್ದಾರೆ. ಇವರುಗಳ ಜೀವನದಲ್ಲಿ ಬೇಸತ್ತು ಹೋಗಿದ್ರಂತೆ. ಬೆಂಗಳೂರಿನಲ್ಲಿ ವಾಸಿಸೋ ಈ ಜನರು ಒಂದು ಬಾರಿ ಈ ದೇವಿ ಬಳಿ ಬಂದವರು ಇನ್ನು ಯಾವತ್ತಿಗೂ ಈ ದೇವಿಯೇ ನನ್ನ ಶ್ರೀರಕ್ಷೆ ಎಂದು ಹೇಳ್ತಿದ್ದಾರೆ. ನಡೆದಾಡದವರು ನಡೆದಾಡೋ ಹಾಗಾಗಿದೆ. ಎಷ್ಟೋ ವರ್ಷಗಳಿಂದ ಹಾಸಿಗೆಯಿಂದ ಏಳಿದವರು ಈಗ ಎದ್ದು ಚೆನ್ನಾಗಿ ಓಡಾಡ್ತಿದ್ದಾರೆ. ಸ್ವಾಮೀಜಿಗಳು ಪೂಜಿಸಿ ಕೊಡೋ ಒಂದು ತೆಂಗಿನಕಾಯಿ ಮೇಲೆ ಕರ್ಪೂರವನ್ನು ಹಚ್ಚಿ 3 ಬಾರಿ ದಾಟಿ ಅದನ್ನು ಒಡೆಯೋದ್ರಿಂದ ಅದನ್ನು ತಡೆ ಹೊಡೆಯೋದು ಅಂತಾರೆ.
ಆತ್ಮಗಳ ತೊಂದರೆ, ಪೀಡೆ ಪಿಶಾಚಿಗಳ ತೊಂದರೆ, ಯಾವುದೇ ತೊಂದರೆಗಳಿರಬಹುದು, ತಡೆ ಹೊಡೆಯೋದ್ರಿಂದ ಅದನ್ನು ತಡೆದು ನಿಲ್ಲಿಸಬಹುದು ಮತ್ತು ಕಾಯಿಲೆ ಬರದೇ ಇರೋ ಥರ ಮಾಡಬಹುದು ಅಂತ ಇಲ್ಲಿನ ಜನರೇ ಹೇಳ್ತಾರೆ. ಅದನ್ನು ತಡೆ ಹೊಡೆಯೋದು ಅಂತಾರೆ. ತಡೆ ಹೊಡೆಯೋದು ಅಂತ ಕಳಿತೀರ. ತಡೆ ಹೊಡೆಯೋದ್ರಿಂದ ಏನೇನು ತೊಂದರೆಗಳು ದೂರ ಆಗುತ್ತೆ ಮತ್ತು ಇದನ್ನು ಹೊಡೆಯೋದ್ರಿಂದ ಅವ್ರಿಗೆ ಎಷ್ಟು ಬೇಗ ರಿಲೀಫ್ ಸಿಗುತ್ತೆ? ಈ ತಡೆ ಹೊಡೆಯೋದೇನು ಅಂತ ಅಂದರೆ ಅಮಾಸೆ ಹುಣ್ಣಿಮೆಯಲ್ಲಿ 3 ಸಲ ಬಂದು ತಡೆ ಯಾರು ಹೊಡ್ಸ್ಕೋತಾರೋ ಅವ್ರಿಗೆ ಏನೇ ಕಷ್ಟಗಳು, ಮನೇಲಿ ಏನೇ ತೊಂದರೆಗಳಿದ್ರೂ, ದೆವ್ವ ಪೀಡೆ ಪಿಚಾಚಿ ಎಂಥ ತೊಂದರೆ ಇದ್ರೂ ಅದರಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಅಮಾಸೆ ಹುಣ್ಣಿಮೆಯಲ್ಲಿ ಬಂದು ಇಲ್ಲಿ ತಡೆ ಹೊಡ್ಸ್ಕೊಂಡು ಹೋಗ್ತಾರೆ ಭಕ್ತಾದಿಗಳು. ಅದೊಂದು ನಂಬಿಕೆ, ಅದೊಂದು ಶಕ್ತಿ ಅಂತ ಹೇಳಿ ಈ ದೇವಿಗೂ ಇಲ್ಲಿಗೆ ಬಂದು ಹೊಡ್ಸ್ಕೊಂಡು. ಓಕೆ, ಇದನ್ನು ಹೇಗೆ ಮಾಡ್ತೀರಾ ನೀವು? ಹೇಗೆ ಬೇರೆ ಕಡೆ ಎಲ್ಲ ಒಂದೊಂದು ಕಡೆ ಹೇಳ್ತಾರೆ ಮೊಟ್ಟೆಯಿಂದ ಹೊಡಿತಾರೆ, ಇನ್ನೊಂದು ಕಡೆ ನಿಂಬೆಹಣ್ಣು ಇಟ್ಟು ಹೊಡಿತಾರೆ. ನೀವು ಇಲ್ಲಿ ನಾನು ಬೇರೆ ಥರ ನೋಡಿದೆ, ಇಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಕರ್ಪೂರ ಇಟ್ಟು ಹೊಡಿತಾ ಇದ್ರಿ. ಸೊ ಅದನ್ನು ಹೇಗೆ ಅಲ್ಲಿಂದ ಫಸ್ಟ್ ಹೇಗೆ ಶುರುವಾಗುತ್ತೆ? ಅವ್ರು ಬರ್ತಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅದಾದ ನಂತರ ಇಲ್ಲಿ ಬಂದು ತೆಂಗಿನಕಾಯಿ ಇಟ್ಬಿಟ್ಟು ಹೊಡಿಸ್ತಾರೆ ಹೇಗೆ ಅಂತ ನನಗೆ ಅದನ್ನು ಪ್ರೊಸೀಜರ್ ಬೇಕು. ಹೌದು ಸರ್, ಇದು ನಾವು ಬೆಳಿಗ್ಗೆಯಿಂದ ಹೊಡಿಯೋಲ್ಲ. ಸ್ಟಾರ್ಟ್ ಮಾಡೋದೇ 4 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಲಾಸ್ಟ್. 6 ಗಂಟೆ ಮೇಲೆ ಯಾರು ಬಂದರೂ ನಾವು ಹೊಡಿಯೋಲ್ಲ. 4 ಗಂಟೆಯಿಂದ 6 ಗಂಟೆಗೆ ಏನು ಕುಡಿತೀವಿ ಅಂದರೆ ಅವಾಗೆ ಅದು ಪರಿಹಾರ ಆಗೋದು. ತಡೆ ಹೊಡ್ಸ್ಕೊಂಡಾಗ ಆ ಟೈಮಲ್ಲಿ ಹೊಡ್ಸ್ಕೊಂಡ್ರೆ ಮಾತ್ರ ಅದು ಪರಿಹಾರ ಆಗೋದು. ಬೇರೆ ಕಡೆ ಎಲ್ಲ ಮಟ್ಟೆಲ್ಲಿ ಹೊಡಿತಾರೆ, ಅದ್ರಲ್ಲಿ ಹೊಡಿತಾರೆ, ನಾವೆಲ್ಲ ಅದ್ರಲ್ಲಿ ಹೊಡೆಯಲ್ಲ. ನಾವು ಹೊಡೆಯೋದೇ ತೆಂಗಿನಕಾಯಲ್ಲಿ. ಸರಿ, ಫಸ್ಟ್ ಅವ್ರು ಬರ್ತಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಟ್ಟು ಆ ತೆಂಗಿನಕಾಯಿನ ತರಬೇಕಾ ಇಲ್ಲಿ? ಫಸ್ಟು ದೇವಸ್ಥಾನಕ್ಕೆ ಬಂದು ಎಲ್ಲ ಪೂಜೆ ಗೀಜೆ ಎಲ್ಲ ಆದಮೇಲೆ ನಮ್ಮ ಗುರುಗಳ ಹತ್ರ ಕಾಯಿ ಕೊಟ್ಟು ಅವರೇನೋ ಮಂತ್ರಿಸ್ಕೊಡ್ತಾರೆ. ಅದನ್ನು ತೊಗೊಂಬಂದು ಇಲ್ಲಿ ಹೊಡೆದಾಗ ಅವ್ರಿಗೆ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಅಂದಾಗ ಮಾತ್ರ ದೇವರ ಹತ್ರ ನಾವಾಗೇ ಹೋಗ್ತೀವಿ ಅನ್ನೋದು ವಾಡಿಕೆ. ಆದರೆ ಈ ಸನ್ನಿಧಾನಕ್ಕೆ ಬರೋ ಜನರನ್ನ ಆ ದೇವಿನೇ ಕರೆಸ್ಕೊಳ್ತಾಳೆ ಅನ್ನೋದು ಈ ಭಕ್ತಾದಿಗಳ ಮಾತಿಂದಾನೇ ಗೊತ್ತಾಗುತ್ತೆ. ಅದು ನಿಮ್ಮ ಮುಂದೆ ಇಡ್ತೀನಿ ಒಂದು ಭಕ್ತಾದಿಗಳು ತನ್ನ ಕಷ್ಟದ ಬಗ್ಗೆ, ಅದಕ್ಕೆ ಸಿಕ್ಕ ಪರಿಹಾರದ ಬಗ್ಗೆ ನಾನು ಹೇಳ್ತೀನಿ ಅಂತ ಅವರೇ ಒಬ್ಬೊಬ್ಬರಾಗಿ ಮುಂದೆ ಬಂದರು. ಮಕ್ಕಳೇ ಆಗದೆ ಇರೋರಿಗೆ ಮಕ್ಕಳಾಗುತ್ತಂತೆ. ಆತ್ಮಗಳ ತೊಂದರೆ ಇದ್ದಲ್ಲಿ, ಮೈ ಕೈ ನೋವು, ಕಾಲು ನೋವು, ಯಾವುದೇ ರೀತಿ ತೊಂದರೆ ಇದ್ದರೂ ಇಲ್ಲಿ ಒಂದೇ ಒಂದು ತಡೆ ಓಡಿಸಿದ್ರೆ ಅವರ ಖರ್ಚು ಮಾಡಬೇಕಾಗಿರೋ ದುಡ್ಡು ಉಳಿತಾಯ ಆಗುತ್ತೆ, ಅವರ ತೊಂದರೆಗಳು ಅಲ್ಲೇ ಪರಿಹಾರ ಆಗುತ್ತೆ ಅಂತ ಭಕ್ತಾದಿಗಳೇ ಹೇಳ್ತಾರೆ. ನೀವೇ ಕೇಳಿ. ನನಗಂತೂ ಬಂದಿಲ್ಲಿ 1 ಇಯರ್ ಆಯ್ತು ಅಷ್ಟೇ. ಲಾಟ್ ಆಫ್ ಮಿರಾಕಲ್ಸ್ ಆಗಿದೆ ನನಗಂತೂ. ನಾನು ಹೋಗದೇ ಇರೋ ದೇವಸ್ಥಾನ ಇಲ್ಲ, ಹೋಗದೇ ಇರೋ ಜಾಗ ಇಲ್ಲ. ಎಷ್ಟೋ ಹಣ ಸ್ಪೆಂಡ್ ಮಾಡಿದ್ದೀನಿ. ಬಟ್ ನಮ್ಮ ಮನೆಯಲ್ಲಿ ಇದ್ದಿದ್ದ ಪರಿಸ್ಥಿತಿ, ನಾವಿರೋದು 4 ಜನ ನಮ್ಮ ಮನೆಯಲ್ಲಿ, ನಾನು ನಮ್ಮ ತಾಯಿ ಇಬ್ಬರು ತಮ್ಮಂದಿರು. ಬಟ್ ಯಾವಾಗಲೂ ಉತ್ತರ ದಕ್ಷಿಣ ಪೂರ್ವ ಆ ಥರ ಇರ್ತಾಯಿದ್ದು. ಬಟ್ ಇಲ್ಲಿ ಬಂದಮೇಲೆ ಆ ದೇವಿ ಕೃಪೆ, ಇವ್ರು ನಮ್ಗೆ ಹೆಂಗೆ ಪರಿಚಯ ಆದರು ಅಂತಲೂ ಗೊತ್ತಿಲ್ಲ. ಹೆಂಗೋ ದೇವಿ ಕರೆಸ್ಕೊಂಡ್ರು. ಇವತ್ತು ನಮ್ಮ ಮನೆಯಲ್ಲಿ ಅಷ್ಟು ಶಾಂತಿ ಇದೆ, ಅಷ್ಟು ಒಂದು ಸಂತೋಷ. ಎಲ್ಲೋದ್ರೂ ಪ್ರಾಬ್ಲಮ್, ಬಟ್ ಯಾರೂ ಅದಕ್ಕೆ ಸೊಲ್ಯೂಷನ್ ಕೊಟ್ಟಿರಲಿಲ್ಲ. ಇಲ್ಲಿ ಬಂದೆ ನಾನು. ಇವರು ಅದೇ ಬಂದು 3 ತಿಂಗಳಿಗೆಲ್ಲ ಅಮ್ಮದು ಈ ಥರ ವಿಗ್ರಹ ತರಿಸ್ತಾ ಇದ್ದೀವಿ ಅಂದರು. ಅವತ್ತು ಮಳೆ ಅಂದರೆ ಮಳೆ. ಸೊ ಫಸ್ಟ್ ಹೇಗೆ ಬಂದ್ರಿ? ಮೊದಲನೇ ಸರಿ ಹೇಗೆ ಬಂದ್ರಿ? ಇಲ್ಲಿ ಹೇಗೆ ಗೊತ್ತಾಯ್ತು ನಿಮ್ಗೆ ಇಲ್ಲೊಂದು ದೇವಸ್ಥಾನ ಇದೆ? ಇವರು ಫೇಸ್ಬುಕ್ಕಲ್ಲಿ ವೇವ್ ಮಾಡಿದ್ರು. ಯಾರು ಅಂತಲೂ ಗೊತ್ತಿಲ್ಲ. ದಕ್ಷಿಣ ಕಾಳಿ ಆರಾಧಕರು ನಮಸ್ತೆ ತಾಯಿ ಹೇಳಿ ನನ್ನಿಂದ ಏನಾಗಬೇಕು. ಯಾಕಂದರೆ ಈಗ ಎಲ್ಲ ತುಂಬ ಬೋಗಸ್ ಅದು ಇದು ಇರುತ್ತಲ್ಲ. ನೀವು ಯಾರು ನನಗೆ ಗೊತ್ತಿಲ್ಲ, ಪರಿಚಯ ಇಲ್ಲ ಅಂತ ಹೇಳಿದೆ. ಇಲ್ಲ, ನನಗೆ ಅಮ್ಮಂದು ಆಜ್ಞೆ ಆಗಿದೆ, ನಿಮಗೇನೋ
ಒಳ್ಳೇದು ಮಾಡಬೇಕು ಅಂತ ಅಮ್ಮ ನನಗೆ ಆಜ್ಞೆ ಮಾಡಿದ್ದಾರೆ, ಹೇಳಿ ತಾಯಿ ಅಂದರು. ನೀವು ಯಾರಂತಲೇ ಗೊತ್ತಿಲ್ಲ ನನಗೆ, ನಾನು ಹೆಂಗೆ ಹೇಳಲಿ ಅಂತ ಹೇಳಿದೆ. ಸರ್ ಆಮೇಲೆ ಫೇಸ್ಬುಕ್ಕಿಗೆ ಹೋಗಿ ಹುಡುಕಿದೆ ನಾನು, ದಕ್ಷಿಣ ಕಾಳಿ ಆರಾಧಕರು ಚೊಕ್ನಹಳ್ಳಿ ಅಂತ ಇತ್ತು. ಸರ್ ಯಾರೋ ದೇವಿ ಆರಾಧಕರಿದ್ದಾರೆ, ಸ್ವಾಮಿ ನೀವು ಜ್ಯೋತಿಷ ಹೇಳ್ತೀರಾ ಅಂತ ಕೇಳಿದೆ. ತಕ್ಕ ಮಟ್ಟಿಗೆ ಹೇಳ್ತೀನಿ ತಾಯಿ ಅಂದರು. ಸರಿ ನಿಮ್ಮ ಅಡ್ರೆಸ್ ಕಳಿಸಿ ನಾನು ಬರ್ತೀನಿ ನಿಮ್ಮ ಜಾಗಕ್ಕೆ ಅಂದೆ. ತೊಂದರೆನೇ ಇತ್ತು. ಈ ದೇವಿ ಬೆತ್ತ ಸ್ಥಳಕ್ಕೆ ಬಂದ್ಮೇಲೆ ಪರವಾಗಿಲ್ಲ. ನಾನು ಸಾಲೆಲ್ಲ ಮಾಡ್ಕೊಂಡಿದ್ದೆ, ತೀರ್ಸೋಕ್ಕಾಗಲಿಲ್ಲ. ಆಮೇಲೆ ನನ್ನ ತಮ್ಮನೇಂತಿ ಬರೋ ಹೇಳಿದ್ರು, ಬಂದು ಹೋದೆ. ಅವಾಗ ಒಳ್ಳೇದಾಯ್ತು. ನನಗೆಲ್ಲ ಕಾಲು ನೋವು, ಮೈಗೆ ಹುಷಾರಿರಲಿಲ್ಲ, ಎಲ್ಲ ಆಯಿತು. ದುಡ್ಡು ಕಾಸು ಪರವಾಗಿಲ್ಲ. ಬೇರೆ ಕಡೆಗೆಲ್ಲ ದುಡ್ಡು ಜಮೀನಿದ್ದು ಅದಾಗಿರಲಿಲ್ಲ. ಒಂದು 7-8 ವರ್ಷದಿಂದ ಅದೆಲ್ಲ ಇಲ್ಲಿ ಬಂದ್ಮೇಲೆ ಆಯಿತು. ಬನ್ನಿ ಅಮ್ಮ, ನೀವು ಹೇಳ್ತಿದ್ರಿ ಇವ್ರಿಗೆ ನೀವೇನು ಹೇಳ್ತಾ ಇದ್ರಿ ನಿಮ್ಮ ದೇವಸ್ಥಾನ? ದಿನ ಮಧ್ಯಾಹ್ನ ಮಲ್ಕೊಂಡಿದ್ದೆ, ಯಾರೋ ಬಂದು ಹೇಳ್ದಂಗಾಯ್ತು. ನಾನು ಅಂದ್ಕೊಂಡು ಮಲಗಿದ್ದೇನಕ್ಕೆ, ನಾವು ಬದುಕೇ ಇರಬಾರ್ದು, ಜೀವನದಲ್ಲಿ ಇಷ್ಟೊಂದು ಕಷ್ಟಪಟ್ಕೊಂಡು ಯಾಕೆ ಬದುಕಿರ್ಬೇಕು, ಸತ್ತೋಗ್ಬಿಡೋಣ ಅಂದ್ಕೊಂಡು ಅಂದ್ಬಿಟ್ಟು ಹಿಂಗೆ ಕಣ್ಣು ಮುಚ್ಚಿದ್ನೋ ಇಲ್ವೋ, ಯಾರೋ ಬಂದು ಹೇಳ್ದಂಗೆ ಆಯಿತು ನನಗೆ, ನಿನ್ನ ಕಷ್ಟ ಎಲ್ಲ ಈಗ ಪರಿಹಾರ ಆಗುತ್ತೆ, ಯಾಕೆ ಮಗಳೇ ಸಾಯ್ತೀಯ ಅಂತ. ಆ ತಕ್ಷಣವೇ ತಾರಾ ಫೋನ್ ಮಾಡಿದ್ಲು, ಅಕ್ಕ ನಾನೊಂದು ಕಡೆ ಹೋಗ್ತೀನಿ, ನೀನು ಬೇಜಾರು ಮಾಡ್ಕೊಂಡು. ನಾನು ಯಾವಾಗೂ ಹೇಳ್ಕೊತಿದ್ದೆ ಅವಳ ಹತ್ರ ಕಷ್ಟನ, ನಾನೊಂದು ಕಡೆ ಹೋಗ್ತಾ ಇದ್ದೀನಿ, ನೀನು ಕರ್ಕೊಂಡು ಹೋಗ್ತೀನಿ, ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ. ಸರಿ ಯಾವಾಗ ಹೋಗೋಣ ಅಂತ ಕೇಳಿದೆ. ಸಂಡೇ ಹೋಗೋಣ ಅಂದ್ಲು. ಸರಿ ಅಂತ ಸಂಡೇ ಬಂದ್ವಿ. ಆಮೇಲೆ ಇವಾಗಂತೂ ಸಾಯ ಅಂತ ಪರಿಸ್ಥಿತಿನೇ ಇಲ್ಲ, ಚೆನ್ನಾಗಿದ್ದೀವಿ. ಇಲ್ಲಿ ಬಂದಾಗಿಂದ ನಾವು ಕ್ಯಾಂಟೀನ್ ನಡೆಸ್ತೀವಿ, ಹೋಟ್ಲ್ ಇಟ್ಕೊಂಡಿದ್ದೀವಿ, ಮನೇಲೇ ಮಾಡಿ ಮನೆ ಮುಂದೆ ಇಟ್ಕೊಂಡು ಮಾರ್ತೀವಿ. ದೇವಿ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ. ಹೇಳಿ ಅಮ್ಮ, ನಿಮ್ಮ ಮನೆಯಲ್ಲಿ ಇಲ್ಲಿ ಇದೇ ಊರ ಅಥವಾ ಅನ್ಬೊಗ್ನಳ್ಳಿ ಅಂತ ಪಕ್ಕ, ಅಲ್ಲಿ ಪಕ್ಕದವರು? ಸೊ ಇಲ್ಲಿ ಫಸ್ಟ್ ಮೊದಲನೇ ಸರಿ ಹೇಗೆ ಬಂದ್ರಿ? ಈಗ ನಿಮ್ಮ ತೊಂದರೆಗಳೇನಾದರೂ? ಜಾಸ್ತಿ ತೊಂದರೆ ಇತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಸತ್ತೋಗ್ಬಿಡ ಅಂತ ಅಷ್ಟು ತೊಂದರೆ ಆಗಿತ್ತು. ಇಲ್ಲಿಗೆ ಬಂದಾಗಿಂದ ಚೆನ್ನಾಗಿದ್ದೀರಿ. ನಮ್ಮ ದೇವಸ್ಥಾನನೂ ಚೆನ್ನಾಗಿದೆ. ನಮ್ಮ ಮುನಿಯಪ್ಪನ ಗುಡಿ ಐತೆ ನಮ್ಮದು. ಇಲ್ಲಿ ಅಮ್ಮ ಬಂದಮೇಲೆ ಅಮ್ಮ ಎಲ್ಲ ಚೆನ್ನಾಗಿ ತುಂಬ ನಡೆಸ್ಕೊಡ್ತಾರೆ. ಇವಾಗ ಎಲ್ಲ ಚೆನ್ನಾಗಿದೆ, ಮಕ್ಕಳು ಮರಿ. ಕೇರಳದಿಂದ ಬಂದಿದ್ದಾರೆ. ಬನ್ನಿ ಅಮ್ಮ. So you are from Bangalore, but you originally from Kerala. Okay. What was your problem? What all happened in your life? I have plenty. First one being, for the last 2 years, I've been feeling that nothing is working out for me. Things are not moving forward. My children, education, my profession, everything. Nothing is moving forward. Moreover, we're all falling sick. There is no unity among the children and me. I'm separated. So there's no unity among the children and me, and we're having a lot of fights for no reason. But today is my 4th time I'm coming here. But I'm seeing a lot of changes. Even health-wise, I'm seeing a lot of changes in myself. My daughter is having something called infantile eczema. The whole body is covered with eczema. You know what's eczema? Pus formation and all that. She's much better. And even mentally, I find that she's much better. She was going through depression. I find that she's better. My elder one is not able to come. She doesn't stay in Bangalore. So I'm yet to bring her here. But otherwise, I have cases going on in the court. There is something happening in that. I do find I'm seeing a lot of positivity in that. So because of coming here, it's all happening. After coming here, it's all happening. Yes, because I have tried everything else, going so many other places. I've been to Kerala. I've met people. It gives a temporary relief, but after coming here, I'm seeing it's moving forward at least. ನಾವು ವಾಕ್ ಹೋಗ್ಬೇಕಾದ್ರೆ ಜಾಸ್ತಿ ಕಾಲು ನೋವು ಬಿಟ್ಟಿದ್ದು. ಕಾಲು ಫುಲ್ಲು ಚುಳಕ್ ಬರ್ತಾಯಿತ್ತು, 2 ಕಾಲು. ಆಮೇಲೆ ಕಾಲು ಚುಳಕ್ ಬರ್ತಾಯಿದ್ರೆ ದಾರ್ಯಾಗ ಹೋಗ್ಬೇಕಾದ್ರೆ ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ದೆ, ವಾಕಿಂಗ್ ಹೋಗೋದ್ಬಿಟ್ಟು. ಆಮೇಲೆ ಬಂದಿಲ್ಲಿ ಅಮ್ಮನ ಕೇಳ್ಕೊಂಡು ಸ್ವಾಮಿಯವ್ರನ್ನ ಕೇಳಿದ ಮೇಲೆ ಆಮೇಲೆ ದಿನೇ ಒಂದು ತಿಂಗಳಲ್ಲಿ ನನ್ನ ಕಾಲೆಲ್ಲ ಚೆನ್ನಾಗಿ ಮೇಲೆ ಆಯಿತು. ಇವಾಗ ಆರೋಗ್ಯವಾಗಿದ್ದೀನಿ, ಚೆನ್ನಾಗಿ ಓಡಾಡ್ತೀನಿ. ಬಂದಾಗ ಅಮ್ಮನ ದಿನ ಬಂದು ಇಲ್ಲಿ ಹತ್ರ ಊರು, ಹೋಗ್ಬೇಕಾದ್ರೆ ಬರಬೇಕಾದ್ರೆ ಅಮ್ಮನ ಕೈ ಮುಕ್ಕೊಂಡು ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಇವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ. ಇಲ್ಲಿ ಬರೋಕ್ಕೆ ಮುಂಚೆ ಇದೆಲ್ಲ ನರುಳ್ಸ್ ಎಲ್ಲ ಇಷ್ಟು ದಪ್ಪ ಬರ್ತಾಯಿತ್ತು ಮೈ ಮೇಲೆ. ನರುಳ್ಸು ಕಾಲು ಮಾರ್ಕ್ ತರಿಸ್ಬೋದು ನಿಂದು. ಆ ಮಾರ್ಕ್ಸ್ ಇದೆ ನೋಡಿ, ಆ ಮಾರ್ಕ್ಸ್ ಎಲ್ಲ ಇದೆಲ್ಲ ಆ ಥರ ಬರ್ತಾಯಿತ್ತು. ತುಂಬ ದಪ್ಪ ಪಾದದಿಂದ ಇತ್ತು ಅವ್ರಿಗೆ. ಫುಲ್ಲು ಬ್ಲ್ಯಾಕ್ ಆದಂಗೆ ಒಂದು ಕಿವ ಬರುತ್ತಲ್ಲ, ಆ ಥರ ಆಗ್ತಾಯಿತ್ತು ಅವ್ರಿಗೆ ಆ ಕಾಲಲ್ಲಿ. ನಾನು ಹೇಳಿದೆ, ಸ್ವಾಮಿ ಹಾಸ್ಪಿಟ್ಲಿಗೆ ಹೋದೆ, ವಾಸಿ ಆಗಿಲ್ಲ. ತುಂಬ ದುಡ್ಡು ಖರ್ಚು ಮಾಡಿದೆ, ಎಲ್ಲ ದೇವಸ್ಥಾನಕ್ಕೆ ಹೋದೆ, ವಾಸಿ ಆಗಿಲ್ಲ. ನೀನೇನು ಮಾಡಿಬಿಡ, 3 ಸಲ ಬಂದು ತಡೆ ಹೊಡ್ಸ್ಕೊ ಸಾಕು ಅಂತ ಹೇಳಿದೆ. ಆ ತಡೆ ಹೊಡ್ಸಿದ 3 ಸಲ ಇಷ್ಟು ಅವ್ರಿಗೆ ವಾಸಿಯಾಗಿದೆ. ಇವಾಗ ನಡೆದಾಡ್ತಾರೆ. ಮುಂಚೆ ನಡೆಯೋಕ್ಕಾಗ್ತಿರಲಿಲ್ಲ, ಅವ್ರ ಶಕ್ತಿ ಇಲ್ಲ ನಡೆಯೋಕ್ಕೆ. ಯಾರನ್ನೊಬ್ರು ಹಿಡ್ಕೊಂಬರ್ಬೇಕಾಯ್ತು ಅವ್ರನ್ನ ಬರಬೇಕಾದ್ರೆ. ಇವಾಗ ನಡ್ಕೊಂಬರ್ತಾ ಇದ್ದಾರೆ. ಈಗ ನೀವು ಯಾವ ಊರವ್ರು ಸರ್? ನೀವು ಇಲ್ಲಿಗೆ ಹೇಗೆ ಬಂದ್ರಿ ಫಸ್ಟು? ಇಲ್ಲಿ ನಮ್ಮ ಚೊಕ್ನಹಳ್ಳಿನೇ. ಆದರೆ ನಾವು ಬೇಕಾದಷ್ಟೆಲ್ಲ ಹಾಸ್ಪಿಟ್ಲುಗಳು ಎಲ್ಲೆಲ್ಲಿ ಹೇಳ್ತಾರೋ ಎಲ್ಲ ದೇವಸ್ಥಾನ ಸುತ್ತಾಡಿದೆ, ಎಲ್ಲೂ ನಮ್ಗೆ ಪರಿಹಾರ ಸಿಕ್ಕಿಲ್ಲ. ಲಾಸ್ಟಿಗೆ ಇಲ್ಲಿಗೆ ಹೊಸ್ದಾಗಿ ದೇವಸ್ಥಾನ ಆಯಿತು. ನಮ್ಮೂರವರೇ ಒಂದು ದಿವಸ ಅಲ್ಲಿಗೆ ಹೋಗಿ ಬಾಪ್ಪ ಅಂತಂದರು. ಆವಾಗ ಬಂದೆ, 1 ವಾರ ನೋಡಿದೆ. ಏನೋ ನನ್ನ ಮನಸ್ಸಿಗೆ ನೋಡೋಣ, ಅಮ್ಮನ ಮೇಲೆ ಎಲ್ಲೆಲ್ಲ ನೋಡಿದೆ, ಏನೋ ಅಮ್ಮನ ಮೇಲೆ ಬರ ಹಾಕ್ಬಿಡೋಣ ಅಂತ ಬಂದೆ. ಆಮೇಲೆ ಬರ್ತಾ ನನ್ನ ಕಾಲೆಲ್ಲ ಊತ ಹಿಡಿತು. ನಾನು ಒಂದು ದುಡಿಮೆಗೆ ಹೋಗುವಷ್ಟು ಕೊಟ್ಟಲು ಅಮ್ಮನು. ಸ್ವಲ್ಪ ಕೆಲಸದ ತೊಂದರೆ ಮತ್ತು ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳಿತ್ತು. ನಮ್ಮ ತಾಯಿ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇತ್ತದು.
ಸೊ ಅವಾಗ ನಾನು ಇಂಥ ಸ್ಪೆಸಿಫಿಕ್ ದಿವಸ ಅಂತೆಲ್ಲ ಯಾವಾಗ ನನಗೆ ಪುರ್ಸತ್ ಸಿಗುತ್ತೋ ಅವಾಗ ಬಂದು ಹೋಗ್ತಾ ಇರ್ತೀನಿ ಇಲ್ಲಿ ಅಮ್ಮವ್ರ ದರ್ಶನ ಮಾಡಿಕೊಂಡು ಏನೋ ಒಂದು ನಂಗೆ ಮನಸ್ಸು ಅನಿಸಿದ್ದೇನೆ ಸ್ವಲ್ಪ ಅಲ್ಲಿ ಅರಕೆ ಮಾಡ್ಕೊಂಡು ಹೋಗ್ತೀನಿ. ಸೊ ಕಳೆದ ಒಂದು 6 ತಿಂಗಳಿಂದ ನನಗೆ ಸ್ವಲ್ಪ ಒಂಚೂರು ಮಾನಸಿಕವಾಗಿ ಕೂಡ ನನಗೆ ತುಂಬ ಒಳ್ಳೆಯದಾಗಿದೆ. ನಿಧಾನಕ್ಕೆ ಒಂದು ಜೀವನದಲ್ಲಿ ಒಂದೊಂದೇ ಪ್ರೋಗ್ರೆಸ್ ಕಾಣ್ತಾ ಇದ್ದೀನಿ ನಾನು. ನಾವು ಇಲ್ಲಿಂದ ಬಂದು ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಒಂದು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಇವೆಲ್ಲನೂ ಆಗಿದ್ದಾವೆ. ಒಳ್ಳೆಯದಾಗಿದೆ. ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ. ನಾವು ಆಸ್ಪತ್ರೆ ಅಲ್ಲೆಲ್ಲ ಹೋಗಿದ್ರೆ ಆಗಿಲ್ಲ, ಇಲ್ಲಾಗಿದೆ. ಇಲ್ಲಿ ಬಂದು ನಮ್ಗೆ ಚೆನ್ನಾಗಿದೆ. ನಮಗೆ ಊಟಕ್ಕೆ ಟೈಮ್ ಇರ್ತಿರಲ್ಲ ಮನೆಯೊಳಗೆ, ಅದಕ್ಕೆ ಇಲ್ಲಿ ಭಕ್ತಾದಿಗಳೆಲ್ಲ ಸೇರಿ ದೇವಸ್ಥಾನ ಕಟ್ಟಿಸ್ಕೊಂಡು ಕೊಟ್ಟರು. ಇಲ್ಲಿ ದೇವಸ್ಥಾನ ನಾನೇ ಸ್ಥಳ ಕೊಟ್ಟಿರೋದು. ದೇವಸ್ಥಾನಕ್ಕೆ ನಾನೇ ಸ್ಥಳ ಕೊಟ್ಟಿದ್ದೀನಿ ಮಗನಿಗೆ, ಮಾಡ್ಕಪ್ಪ ಮುಂದುವರ್ಸ್ಕೊಂಡು ಇದು ಮಾಡುವಂತ. ಈಗ ಕಾಲ ಬದಲಾಗಿದೆ. ಇದು ಕಂಪ್ಯೂಟರ್ ಯುಗ, ಒಪ್ಕೋತೀನಿ. ಕಳ್ಳತನ, ಮೋಸ ಎಲ್ಲ ಈಗಲೂ ನಡೀತಿತ್ತು, 1000 ವರ್ಷಗಳ ಹಿಂದೆನೂ ನಡೀತಿತ್ತು. ಆದರೆ ಈಗ ಒಬ್ಬ ಅಪರಾಧಿನ ಹಿಡಿಯೋದಕ್ಕೆ ಪೊಲೀಸ್, ಫೊರೆನ್ಸಿಕ್ ಎಲ್ಲ ಇದೆ. ಆದರೆ ಹಿಂದೆ ಇದನ್ನೆಲ್ಲ ಹಿಡಿಯೋದಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಾನೊಂದು ಬ್ರೇಕ್. ಆದಮೇಲೆ ಭಯ ದಿ ಆಪರೇಷನ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ತಪ್ಪುಗಳನ್ನು 1000 ವರ್ಷಗಳ ಹಿಂದೆ ಹೇಗೆ ಕಂಡು ಹಿಡಿತಿದ್ರು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ? ಅದಕ್ಕೆ ಇಲ್ಲಿದೆ ಒಂದೇ ಒಂದು ಮಾರ್ಗ, ಅದೇ ಈ ಬಸವ. ಇದು ಎಲ್ಲದಕ್ಕೂ ಪರಿಹಾರ ಕೊಡುತ್ತಂತೆ. ಇದರಿಂದ ಸತ್ಯ ಹೊರಗಡೆ ಬರುತ್ತಂತೆ, ನಿಮ್ಮ ಕಷ್ಟಗಳು ದೂರ ಆಗುತ್ತಂತೆ. ಇದರ ವಿಶೇಷತೆ ಬಗ್ಗೆ ಈ ಕ್ಷೇತ್ರದ ಗುರುಗಳೇ ಹೇಳ್ತಾರೆ, ನೀವೇ ಕೇಳಿ. ವಿಶೇಷತೆ ಏನಂದರೆ, ಎಲ್ಲಿ ಬಸಪ್ಪ ದೇವಸ್ಥಾನ ಆಗಲಿ, ಮನೆಗಳಲ್ಲಾಗಲಿ, ಗ್ರಾಮದಲ್ಲಾಗಲಿ ಇದ್ದರೆ ದೆವ್ವ, ಪೀಡೆ, ಪಿಶಾಚಿ, ಮಾಟ ಮಂತ್ರ ಇದೆಲ್ಲ ಫಸ್ಟ್ ತಡೆಗಟ್ಟುತ್ತೆ. ಯಾವ ದೇವರು ಇದ್ದರೂ ಪರವಾಗಿಲ್ಲ, ಅಂದ್ರೆ ಪರವಾಗಿಲ್ಲ, ಬಸವೇಶ್ವರ ಸ್ವಾಮಿ ಇರಬೇಕು. ಆ ಬಸವೇಶ್ವರ ಸ್ವಾಮಿ ಇದ್ದಂಥ ಕಾಲದಲ್ಲಿ ಅಲ್ಲಿಂದ ಕೆಟ್ಟ ಶಕ್ತಿಗಳು ಆಸ್ಪದ ಇರಲ್ಲ ಒಳಗಡೆ ಬರೋದಕ್ಕೆ. ಎರಡನೇದೇನೆಂದರೆ, ಈ ಬಸವನ ಉದಾಹರಣೆಗೆ ಮನೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತೆ, ಮನೆ ರಿಜಿಸ್ಟರ್ ಆಗುತ್ತೆ. ಅದೇ ಬಂದು ಬಸವನ ಹತ್ರ ಕೇಳಿದಾಗ ಅವ್ರಿಗೆ ಗುರುತಿಸ್ತಾರೆ, ಇಂಥ ಕಳ್ತನ ಮಾಡಿದ್ದಾರೆ ಅಂತೇಳಿ. ಅದರಿಂದ ಜನ ದ್ವೇಷ ಬೆಳೀತಾರೆ ಎಲ್ಲ. ಉದಾಹರಣೆಗೆ ಮನೆ ಕಟ್ತಾ ಇದ್ದಾರೆ, ಯಾರು ಆಗ್ದವರು ಏನಾದರೂ ಅಂತ ಹಾಕ್ತಾರೆ. ಇಲ್ಲ ಅಂದರೆ ಜಾಗ ಸ್ಮಶಾನ ಇರುತ್ತೆ, ಅದನ್ನ ಮನೆ ಕಟ್ತೀವಿ. ಮನೆ ಕಟ್ಟೋದ್ಮೇಲೆ 3 ತಿಂಗಳು 6 ತಿಂಗಳು, ಯಾಕೆಂದರೆ ಮನೆಯಲ್ಲಿ ಹೊಸ ಪ್ರವೇಶ ಆಗುತ್ತೆ. ಪ್ರವೇಶ ಆದ ಹೋಮಗಳೆಲ್ಲದಂಥ ಕಾಲದಲ್ಲಿ ಅಲ್ಲೇನು ಸಮಸ್ಯೆ ಉದ್ಭವ ಆಗಲ್ಲ. ಅದಾದ್ಮೇಲೆ 9 ಮಂತ್ಸ್, 1 ಮಂತ್, 1 ಇಯರ್, 2 ಮಂತ್ಸ್ ಅಬ್ಸರ್ವ್ ಆದಮೇಲೆ ಸಮಸ್ಯೆಗಳು ಶುರುವಾಗ್ತದೆ. ಆ ಶುರುವಾದ ಪ್ರಾಬ್ಲಮಲ್ಲಿ ಇಂಥ ಬಸವ ತಗೊಂಡಿರುತ್ತೆ, ಅಲ್ಲಿರೋ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಅದರಲ್ಲಿ ಇರುತ್ತೆ. ಯಾವ ಸ್ವಾಮೀಜಿ ಬೇಕಾಗಿಲ್ಲ, ಮತ್ತೊಬ್ಬರಿಗೆ ಏನು ಬೇಕಾಗಿಲ್ಲ, ಅದು ಶಕ್ತಿ ಸಂಪೂರ್ಣವಾಗಿ ಇರುತ್ತೆ. ಮತ್ತು ನೀವು ಯಾರು ಮಕ್ಕಳಾಗಿಲ್ಲ, ನೀವೇನಾದ್ರೂ ಆಸೆ ಇದೆ, ನಿಮ್ಮ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು, ರಾಜಕೀಯ ಬೆಳಿಬೇಕು, ಇಲ್ಲ ನಮಗೆ ನಮ್ಮ ಕುಟುಂಬ ಚೆನ್ನಾಗಿ ಬೆಳಿಬೇಕು ಅಂತಂದು ಯಾರ ಹತ್ರ ಹೇಳೋಕ್ಕಾಗಲ್ಲ. ಇದನ್ನು ಈ ಮೂಕ್ ಪ್ರಾಣಿ ಅಂದರೆ ಬಸವೇಶ್ವರ ಮುಂದೆ ಬಂದು ಕುತ್ಕೊಂಡಾಗ ಆ ಸ್ವಾಮಿ ಕಾಲ್ ಕೊಡ್ತಾರೆ, ನಿಮ್ಮ ಕೆಲಸ ಆಗುತ್ತೆ ಅಂತ. ಈಗ ನಿಮ್ಗೆ ಯಾವ್ದು ಸಮಸ್ಯೆ ಇದ್ದು ಮಕ್ಕಳಾಗಿಲ್ಲ ಅಂತ ಇದರಲ್ಲಿ ಖಂಡಿತ ನಿಮ್ಮ ಮಕ್ಕಳಾಗುತ್ತೆ ಅಂತ ಅಪ್ಪ ಬಂದು ಕಾಲ್ ಕೊಡ್ತಾರೆ. ನಿಮಗೆ ಬಸವ ಕಾಲ್ ಕೊಡೋದ್ರಿಂದ ನಮಗೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲ ನಿಮ್ಮ ಸಮಸ್ಯೆ ಮಕ್ಕಳಾಗಲ್ಲ, ನೀವು ಹಾಸ್ಪಿಟಲ್ ಹೋದ್ರೂ ಆಗಲ್ಲ, ಏನಾದ್ರು ಆಗಲ್ಲ ಅಂದರೆ ಅವ್ರು ಕಾರ್ಯ ಕೊಡಲ್ಲ. ಎಲ್ಲದಕ್ಕೂ ಬಸವನಿಂದ ಪರಿಹಾರ ಇದೆ. ಪರಿಹಾರ ಇರುತ್ತೆ. ಕಳ್ತನ ಆಗಿರೋದೇ ಇರ್ಬೋದು, ಜೀವನದಲ್ಲಿ ಮಾಡಬೇಕು ಏನೇ ಸಮಸ್ಯೆ ಇರುತ್ತೆ, ನೆಗೆಟಿವ್ ಎನರ್ಜಿ ಒಂದು ರಿಮೂವ್ ಮಾಡುತ್ತೆ. ಬಸವನಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಈಗ ನಾವು ಉದಾಹರಣೆಗೆ ಇಲ್ಲಿ ಅಡ್ಡ ಮಲಗಿದ್ರೆ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಏನಿಲ್ಲ ಅಂದರೆ ಆ ಬಸ್ಸ ನಮ್ಮನ್ನು ದಾಟುತ್ತೆ. ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇರ್ತದೆ, ನಾವು ಏನೇ ಮಾಡಿ ಎಷ್ಟೇ ಹೇಳಿದ್ರು ಸಹ ನಮ್ಮನ್ನು ದಾಟಿ ಮುಂದೆ ಬರಲ್ಲ. ದೇವಿ ಮುಖ್ಯವಾಗಿ ನೆಲೆಸಿರೋದು ಈ ಬೇವಿನ ಮರದ ಕೆಳಗೆ. ಇಲ್ಲಿಂದಾನೇ ಶುರುವಾಗುತ್ತೆ ದೇವಿಯ ಶಕ್ತಿ. ಈ ಜಾಗದಲ್ಲಿ ಒಂದು ಹಾವಿದೆಯಂತೆ, ಅದು ಎಲ್ಲರಿಗೂ ಕಾಣಲ್ಲ, ಅದರ ಮೇಲೆ ಕೂದಲಿದೆ ಎಂದು ಸ್ವಾಮಿನೇ ಹೇಳ್ತಾರೆ. ಇವತ್ತು ಅಮ್ಮ ಇದನ್ನು ಎಮ್ ಆರ್ ನಡೆಸಿದ್ದಾಳೆ. ಮತ್ತು ಯಾರಿಗಾದ್ರೂ ಕಾಯಿಲೆಗಳಿದೆ ಅಂತ ಕಾಲದಲ್ಲಿ, ನಾನು ಆಗಲೇ ಹೇಳ್ತೇನೆ ಕ್ಯಾನ್ಸರ್ ಆ ಥರ ಇದಂಥ ಕಾಲದಲ್ಲಿ ಈ ಬೇವಿನ ಸೊಪ್ಪು ತೊಗೊಂಡೋಗಿ ಚೆನ್ನಾಗಿ ನೀರಲ್ಲಿ ಬಾಯ್ಲ್ ಮಾಡಿ ಸ್ನಾನ ಮಾಡಿದ್ರೆ ತುಂಬ ಜನಕ್ಕೆ ಗುಣಮುಖ ಆಗಿದೆ ಕಾಯಿಲೆಗಳು. ಯಾಕೆಂದರೆ ಸೈಂಟಿಫಿಕಲ್ಲೂ ಅದಿದೆ. ಬೇವಿಂದು ನಾವು ಉಸಿರಾಡೋದ್ರಿಂದ ಮತ್ತು ಅದ್ರ ಸ್ನಾನ ಮಾಡೋದ್ರಿಂದ ಆರೋಗ್ಯ ಕೊಡೋದು. ಅದೇ ಥರ ಒಂದು ಶಕ್ತಿ ಕೊಡಿದಾಳೆ ಈ ಮರಕ್ಕೊಂದು ಅಮ್ಮ ದೇವಿ. ಮತ್ತು ಯಾರು ಸಹ ಕಡಿಯೋಕ್ಕಾಗಲ್ಲ ಮರನ. ಕಡಿದ್ರೆ ಸರ್ಪ ಅಡ್ಡ ಬರುತ್ತೆ ಈ ಮರದ ಹತ್ರ. ಈ ಮರ ಒಂದಿದೆ, ಅಲ್ಲಿ ಕಾಣೊಂದು ಆಲ್ ಮರ ಒಂದಿದೆ, ಅದು ಮುನೇಶ್ವರ ಮರ. ಅಲ್ಲಿ 2 ಮರ ಸಹ ಇಡೀ ಗ್ರಾಮದಲ್ಲಿ ಎಲ್ಲೂ ಕಡಿಯೋಕ್ಕಾಗಲ್ಲ ಯಾರೂ. 2 ಕಡೆ ಸರ್ಪಗಳಿದೆ. ಆ ಸರ್ಪ ಬಂದು ಇಲ್ಲಿ ಅಡ್ಡ ನಿಂತ್ಕೊಂಡ್ಬಿಡುತ್ತೆ. ಮತ್ತು ಆ ಸರ್ಪ ತುಂಬ ಜನ ಇಲ್ಲಿ ಇರೋರಲ್ಲಿ ಹೇಳ್ತಾರೆ, ಮೇಲೆ ಹೋಗಿ ಆಟ ಆಡ್ತಾ ಇರುತ್ತೆ ಸರ್ಪ ಅಂತೇಳಿ. ಈ ಮರದ ಮೇಲೆ ತುದಿಗೆ ಹೋಗ್ಬಿಟ್ಟು ಎಡೆ ಎದ್ಬಿಟ್ಟು ಆಟ ಆಡುತ್ತಂತೆ. ಅದಕ್ಕೋಸ್ಕರ ಯಾರು ಸಹ ಇಲ್ಲಿ ಗ್ರಾಮದವ್ರು ಯಾರು ಹತ್ರಕ್ಕೆ ಬರೋಲ್ಲ.
ನನ್ನನ್ನು ಬಿಟ್ಟರೆ ನಾನು ಇರ್ಬೇಕಾದ್ರೆ ಬರ್ತಾರೆ ಹೊರತು ಇಲ್ಲ ನಾನು ಬಿಟ್ಟರೆ ಬೇರೆ ಯಾರು ಬರಲ್ಲ ಇಲ್ಲಿ. ಈ ಮರದಲ್ಲಿ ಯಾರು ಬರಲ್ಲ. ಈ ಮರದಲ್ಲಿ ನಾವು ಯಾವಾಗಲೂ ಒಂದ್ಸಲ ಪೂಜೆ ಮಾಡ್ತೀವಿ. ಈಗ ನಾವು ಕಮ್ಮಿನೇ ಇಲ್ಲಿ ಬರೋಂಥದ್ದು, ಯಾಕೆಂದರೆ ಅಮ್ಮನ ಸಂಚರಣೆ ಇರ್ತಾರೆ, ನಮ್ಮಿಂದ ಬೇರೆ ಯಾರಿಗೂ ತೊಂದರೆ ಆಗ್ಬಾರ್ದು, ಸಂಚರಣೆ ತೊಂದರೆ ಆಗ್ಬಾರ್ದು ಅಂತೇಳಿ ನಾವು ತುಂಬ ಕಮ್ಮಿ ಮಾಡ್ತೀವಿ. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಬಂದು ಪೂಜೆ ಮಾಡ್ತೀವಿ ಅಷ್ಟೇ. ಆದರೆ ಈ ಮರದಿಂದ ತುಂಬ ನನಗೆ ದೇವಿ ಇದ್ದೀನಿಂದ ತೋರಿಸ್ಕೊಟ್ಟಿದ್ದಾಳೆ. ಈ ಜಾಗದಲ್ಲಿ ನಾನು ಇದ್ದೀನಿ. ಬಸವನ ಶಕ್ತಿ ಅದರೇನೋ ನಾನು ಹೇಳ್ದಾಗಲೇ ಏನೇ ತೊಂದರೆ ಇದ್ರೂ ಸಹ ಅದನ್ನು ನಿವಾರಣೆ ಮಾಡೋ ಶಕ್ತಿ ಆ ಬಸವನಲ್ಲಿದೆ. ಅದಕ್ಕೋಸ್ಕರ ನಾವು ಆಜ್ಞೆ ಮಾಡಿದಾಗ ಅಮ್ಮನವರು ಒಂದು ಉತ್ತರ ಕೊಟ್ಟರು, ನಾನು ತರಿಸ್ತೀನಿ ಅಂತೇಳಿ. ಯಾಕೆಂದರೆ ಕಾಳಿ ಕಬ್ಬಾಳಿ ಅಂದರೆ ಎಲ್ಲ ಒಂದೇ. ಅಮ್ಮನವ್ರು ಬಂದಿರೋದು ತಮಿಳ್ನಾಡಿಂದ, ಸಾತ್ನೂರಲ್ಲಿ ನಿಲ್ಲಿಸಿರೋಂಥದ್ದು. ಇದನ್ನು ಅಮ್ಮನವ್ರು ಇದನ್ನು ತರಿಸಿರೋದು ನಂಬ್ತಿರೋ ಬಿಡ್ತಿರೋ ಗೊತ್ತಲ್ಲ, ತಮಿಳ್ನಾಡಿಂದ ಬಂದಿರೋಂಥ ಬಸವ ಅದು. ಇದು ಬಂದಿರೋ ನಾವು ಸಾಕಿರೋ ಬಸವ ತಮಿಳ್ನಾಡಿಂದ ಬಂದಿರೋಂಥದ್ದು. ಅಮ್ಮ ನಿಲ್ಲಿಸಿದ್ರು ಅದೇ ಗ್ರಾಮದಿಂದ ಬಂದಿರೋಂಥದ್ದು ಬಸವ. ಈಗಾಗಲೇ ಅದಕ್ಕಿಂತ ಈಗ ಜಸ್ಟ್ 10 months ಅಷ್ಟೇ. ಈಗ ಅದಕ್ಕೆ 10 ತಿಂಗಳಿಗೆ ಯಾವುದೂ ಅಷ್ಟು ಬೆಳೆಯಲ್ಲ. ಈಗ ಏನು ಶಕ್ತಿ ಇದೆ ಅಂದರೆ ನಾವು ಮಲಗಿದ್ರೆ ದಾಟುತ್ತೆ ಆ ಬಸವ. ಅದಕ್ಕೊಂದು ಮಿರಾಕಲ್ ಶಕ್ತಿ ಕೊಟ್ಬಿಡಿದಲ್ಲ ದೇವಿ ಆಗಲಿ ಅದಕ್ಕೆ. ನಾವೇನು ಅಪ್ಪಿತಪ್ಪಿ ನಾವು ಎಕ್ಸಾಂಪಲ್ ನಾನೇನು ತಿಳ್ಕೊಳ್ಳಿ, ಕಸ ಏನೋ ನಾನೇ ಅದು ಸೇವೆ ಮಾಡೋದು. ಬೆಳಗ್ಗೆ ನಾನೇ ಸಾಗಣಿತೀನಿ, ನಾನೇ ಮೈ ತೊಳಿತೀನಿ, ನಾನೇ ಹುಲ್ಲು ಹಾಕ್ತೀನಿ. ಅದಕ್ಕೆ ಬೇರೆ ಯಾರಿಗೂ ನಾನು ಅವಕಾಶ ಕೊಡೋದು. ನಾನು ಮಾಡಬೇಕು ಸೇವೆ, ನಾನೇ ಮಾಡಬೇಕು, ಪ್ರತಿನಿತ್ಯ ನಾನೇ ಮಾಡೋಂಥದ್ದು. ಅಪ್ಪಿತಪ್ಪಿ ನಾನೇ ಮರೆದ್ಬಿಟ್ಟು ಪರ್ಕೆ ಮುಟ್ಬಿಟ್ಟು ಕೈ ತೊಳೆದಿನಿ ಮುಟ್ಬಿಟ್ರೆ ನನ್ನೇ ಅದು ಬಿಡಲ್ಲ. ಅದು ನಾವು ಕೈ ತೊಳೆದು ಮುಟ್ಟಿದ್ರೆ ಅದು ನಮ್ಮನ್ನೇನು ಮಾಡಲ್ಲ. ಇವಾಗ ಅಷ್ಟು ಶಕ್ತಿ ಬಂದಿದೆ ಅದಕ್ಕೆ. ಈಗ ನೆಕ್ಸ್ಟು June 27ಗೆ ಅದಕ್ಕೆ ದೀಕ್ಷೆ ಮಾಡಿಸ್ತಾ ಇದ್ದೀವಿ. ಅದಕ್ಕೂ ಆ ದೀಕ್ಷೆ ಮಾಡಿದ್ಮೇಲೆ ಸಂಪೂರ್ಣವಾಗಿ ಭಗವಂತನಾಗ್ಬಿಡ್ತಾನೆ ಅವತ್ತು. ಅದು ನಾವು ಇಷ್ಟೊತ್ತು ನಾನು ಹೇಳಿದ್ರು ಅದೆಲ್ಲ ಮಿರಾಕಲ್ ಅದು ಮಾಡುತ್ತೆ. ಆಮೇಲೆ ಈಗ ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲೆಲ್ಲೋ ಮೋಸ ಹೋಗಬೇಡಿ ಅಂತ ದೇವ್ರನ್ನ ನಿಜ ಅಂತ ಏನೋ ಜೀವಂತ ಇರೋ ದೇವ್ರನ್ನ ನಂಬಿ. ಸರಿ ಸ್ವಾಮಿ, ಈಗ ದೇವಸ್ಥಾನಕ್ಕೆ ಬರೋದ್ರಿಂದ ಯಾವ ರೀತಿ ಒಳ್ಳೇದಾಗುತ್ತೆ, ಯಾವ ರೀತಿ ಬರೋದು ಒಳ್ಳೇದು ನಿಮ್ಮ ಪ್ರಕಾರ? ನೀವು ಒಂದು ನೀಟಾಗಿ ನಮಗೊಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ. ಈಗ ಯಾರೇ ಬರೋದಾದರೂ, ಈಗ ನೀವು ಹೇಳಿದ್ರೆ ದುಡ್ಡು ತರೋ ಅವಶ್ಯಕತೆ ಇಲ್ಲ, ದುಡ್ಡನ್ನ ನೀವು ತಗೊಳ್ಳಲ್ಲ. ಸೊ ನೀವು ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ನಿಜ. ಸೊ ದೇವಸ್ಥಾನದ ಬಗ್ಗೆ ಇಲ್ಲಿವರೆಗೂ ನಮ್ಗೆ ಹೇಳಿದ್ರಿ. ಈಗ ಕೊನೆಯದಾಗಿ ನನಗೆ ಬೇಕಾಗಿರೋದು, ಯಾರೇ ಬಂದರೂ ಯಾವ ರೀತಿ ಒಳ್ಳೇದಾಗುತ್ತೆ, ಒಳ್ಳೇದಾಗಿರೋದನ್ನ ನಾವು ತಿಳ್ಕೊಂಡಿವಿ ಈಗಾಗಲೇ. ಸೊ ಇನ್ನು ಮುಂದೆ ಯಾರೇ ಬರೋದಾದರೂ ದುಡ್ಡು ತರೋ ಅವಶ್ಯಕತೆ ಇಲ್ಲ, ಅವರ ಮನಸಾರೆ ಅವರು ಭಕ್ತಿ ಇಟ್ಕೊಂಡು ಬಂದರೆ ಸಾಕು. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ದೇವಿ ದುಡ್ಡು, ಒಡವೆ, ವೈಡೂರ್ಯ ಏನು ಕೇಳಲ್ಲ. ಅವಳು ಕೇಳೋಂಥದ್ದು ನಂಬಿಕೆ, ಭಕ್ತಿ, ಪ್ರೀತಿ. ಇದು 3 ಅವ್ರು ತರಬೇಕು. ನಂಬಿಕೆ, ಭಕ್ತಿ, ದೇವಿ ಮೇಲೆ ಪ್ರೀತಿ. ಆ 3 ಇದ್ದರೆ ಖಂಡಿತ ಆ ತಾಯಿ ನಾವು ಕೇಳಿದ್ನ ನಡೆಸ್ಕೊಡ್ತಾಳೆ ಅಷ್ಟೇ. ಇಷ್ಟು 3ನ್ನ ತೊಗೊಂಡು ಬಂದರೆ ದೇವಸ್ಥಾನದಲ್ಲಿ ನೀವು ಇಲ್ಲೇ ಅಂತಲ್ಲ, ನಮ್ಮ ಕ್ಷೇತ್ರಕ್ಕೆ ಅಂತಲ್ಲ, ನೀವೆಲ್ಲೇ ಹೋಗಿ. ಅಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಯಾವ ರೀತಿ ಇದೆ, ದುಡ್ಡಿಲ್ಲ ಒಳಗೋಗೋಕೆ ಆಗಲ್ಲ. ಬಟ್ ಇಲ್ಲಿ ಆ ಥರದ್ದು ಏನೂ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ? ಏನಿಲ್ಲ. ಅಲ್ಲ, ನಾನು ಹೇಳೋದು ನಮ್ಮ ಸನ್ನಿಧಾನಕ್ಕೆ ಬರಲಿ, ಇಲ್ಲ ಬೇರೆ ಕಡೆ ಹೋಗಲಿ, ಎಲ್ಲೇ ಹೋಗಲಿ, ಅವ್ರ ಭಕ್ತಿ ಪ್ರೀತಿಯಿಂದ ಹೋಗಿ. ಆ ನಂಬಿರೋ ದೇವಿ ಯಾರನ್ನೂ ಕೈ ಬಿಡಲ್ಲ. ಈಗ ಸಾಕ್ಷಾತ್ ಸತೀದೇವಿನೇ, ಪಾರ್ವತಿ ದೇವಿನ ಎಲ್ಲ ರೂಪ ಆಗಿರೋದ್ರಿಂದ ಆ ದೇವಿ ಬಗ್ಗೆ ನಾನು ತಿಳ್ಕೊಳ್ಳೋದ್ರಿಂದ ನೀವೆಲ್ಲೇ ಹೋಗಿ ಯಾವುದೇ ದೇವರಲ್ಲಿ 100 ಯಾಕೆಂದರೆ 1008 ನಾಮಗಳಿದೆ ದೇವಿಗೆ, 1008 ರೂಪಗಳಿದೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಭಕ್ತಿ ಪ್ರೀತಿಯಿಂದ ಹೋಗಿ, ಆ ದೇವಿ ನಡೆಸ್ಕೊಡ್ತಾಳೆ. ಯಾವುದೇ ಕಾಸು, ಯಾವುದೇ ರೀತಿಗೂ ಈ ದುಡ್ಡು ಕಾಸಿಗೆ ಹೇಳ್ತಾರಲ್ಲ, ಅವ್ರನ್ನ ನಂಬೇಡಿ ಅಷ್ಟೇ. ನಾನು ಹೇಳ್ದಂಗೆ ಭಗವಂತ ಯಾವುದಕ್ಕೂ ದುಡ್ಡು ಕಾಸು ಆಸೆ ಪಡಲ್ಲ. ಅದೊಂದನ್ನು ಇಟ್ಕೊಂಡು ಹೋಗಿ, ಖಂಡಿತ ಭಕ್ತಿ ಪ್ರೀತಿ ನಂಬಿಕೆ ಇಟ್ಕೊಂಡು ಹೋಗಿ, ಆ ದೇವಿ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಸಹ, ಎಷ್ಟೇ ತೊಂದರೆಗಳಿದ್ರು ಸಹ ನಿವಾರಣೆ ಮಾಡೋ ಶಕ್ತಿ ಅವಳಲ್ಲಿರುತ್ತೆ, ಮಾಡ್ತಾಳೆ. ಅದನ್ನು ಅಚಲವಾದ ನಂಬಿಕೆ ಮಾತ್ರ ಇಟ್ಕೊಳ್ಳಿ ಅಷ್ಟೇ. ಅದನ್ನು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಜಾಗಕ್ಕೆ ಬಂದವರು ಎಲ್ಲ ತೊಂದರೆಗಳಿಗೂ ಪರಿಹಾರ ಕಂಡುಕೊಂಡಿದ್ದಾರಂತೆ. ನಮ್ಮ ರಾಜ್ಯನೇ ಅಲ್ಲ, ಕೇರಳ, ಆಂಧ್ರ, ತಮಿಳುನಾಡು ಎಲ್ಲೆಲ್ಲಿಯೂ ಸಿಗದ ಪರಿಹಾರ ಇಲ್ಲಿ ಸಿಗುತ್ತಂತೆ. ಇದು ಈ ಸನ್ನಿಧಾನದ ಇನ್ನೊಂದು ವಿಶೇಷತೆ. ತೊಂದರೆಗಳಿಗೆ ಈ ರೀತಿ ಪರಿಹಾರಗಳನ್ನು ನಿಮಗೋಸ್ಕರ ಹರ್ಷವರ್ಧನ್ನ ಟೀಮ್ ತರ್ತಾ ಇರುತ್ತೆ. ಏನೇ ತೊಂದರೆ ಇರಲಿ ಅಥವಾ ಸಂತೋಷ ಇದ್ದು ಅದು ಸದಾ ಕಾಲ ಹಾಗೆ ಇರಬೇಕು ಅಂತ ಇಚ್ಛಿಸೋರು ಈ ಜಾಗಕ್ಕೆ ಹೋಗೋದನ್ನ ಮರಿಬೇಡಿ. ಇಲ್ಲಿಗೆ ಮುಗಿಯಲ್ಲ, ಹೀಗೆ ಮುಂದುವರಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭಯ